ಹಿಂದೂ ಮಕ್ಕಳಿಗೆಲ್ಲ ನೌಕರಿ ಕೊಡಿಸ್ಬೇಕಪ್ಪ, ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ರ, ಹೋರಾಟ ಮಾಡಿದ್ರ. ಅದ್ರ ಸಲುವಾಗಿ ಉಪವಾಸ ಸತ್ಯಾಗ್ರಹ ಮತ್ತೇನು ಮಾಡಿದ್ರ, ಹಿಂಸಾತ್ಮಕವಾದ ಏನೋ ಹೋರಾಟ ಮಾಡಿದ್ರ. ಇಲ್ಲಿವರೆಗೆ 11 ವರ್ಷದ ಆಡಳಿತದಲ್ಲಿ ಎಷ್ಟು ಜನಕ್ಕೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದರು. ಆ 2 ಕೋಟಿಯಲ್ಲಿ ಹಿಂದೂ ಮಕ್ಕಳಿಗೆ ಕೊಟ್ರ ಯಾಕೆ ದಿಶೆ ಚಿಂತನೆ ಮಾಡ್ತಾಯಿಲ್ಲ ಮುತಾರಿಕರ, ಪ್ರಮೋದ್ ಮುತಾರಿಕರ? ಇವತ್ತು ನೀವು ಈ ದಿಶೆ ಚಿಂತನೆ ಮಾಡಿ ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ದೀವಿ. ನಿಮ್ಮ ಮೇಲೆ ನಮಗೆ ದ್ವೇಷ ಇಲ್ಲ, ಹೌದು ಸಹಜ. ನೀವು ಹಿಂದೂ ಧರ್ಮ ಪ್ರೀತಿಸೋದು ಪ್ರೀತಿ ಮಾಡಿರಿ, ಆದರೆ ಪ್ರೀತಿ ದ್ವೇಷಕ್ಕೆ ಕಾರಣ ಆಗಬಾರ್ದು, ಜಗಳಕ್ಕೆ ಕಾರಣ ಆಗಬಾರ್ದು, ಹೊಡೆದಲ್ಲಕ್ಕೆ ಕಾರಣ ಆಗಬಾರ್ದು. ಇದು ನೋಡಿರಿ, ಮಕ್ಕಳು ಸತ್ತಿದ್ರೆ ಯಾರು ಜವಾಬ್ದಾರಿ? ಆ ಮಕ್ಕಳಲ್ಲಿ ನಿಮ್ಮ ಮಕ್ಕಳು ಇದ್ದರೆ ಏನಾಗ್ತಿತ್ತು ಅಲ್ವಾ? ಹುಲಿಗಟ್ಟೆ ಹೌದು, ಮುಸ್ಲಿಂ ಡಾಮಿನೆಂಟ್ ಹಳ್ಳಿ ಅದು ಗೊತ್ತದ. ಆದರೆ ಅವರನ್ನು ನಮ್ಮೊಳಗೆ ಸ್ವೀಕಾರ ಮಾಡಿಸ್ಕೊಳಕ್ಕಾಗುತ್ತೆ, ನಮ್ಮಂತೆ ರೆಡಿಯೋಂಗೆ ಮಾಡೋದು ಅಥವಾ ನಮ್ಮ ದಾರಿ ರೆಡಿಯೋಂಗೆ ಮಾಡೋದು. ಗಾಂಧೀಜಿಯವ್ರನ್ನ ನೀವು ಟೀಕಾ ಮಾಡ್ತೀರಿ. ಆ ಗಾಂಧೀಜಿಯವರಿಂದಲೇ ಇವತ್ತು ಒಂದು ಸ್ವಲ್ಪ ಈ ದೇಶ ಇನ್ನೊಂದು ತುಂಡಾಗದ ಉಳಿದದ. ಯಾಕಂದ್ರೆ ಆವತ್ತಿನ ಇತಿಹಾಸ ನಿಮ್ಸರೇ ಓದ್ಕೊಳ್ರಿ ಅದನ್ನು. ಆವತ್ತಿನ RSS ಆಗಿರ್ಬೋದು, ಹಿಂದೂ ಮಹಾಸಭಾ ಆಗಿರ್ಬೋದು, ಹಿಂದುತ್ವವಾದಿಗಳಾಗಿರ್ಬೋದು, ಅತಿಯಾಗಿ ಯಾಕಂದರೆ ಮುಸಲ್ಮಾನರಲ್ಲೇ ಅತಿಯಾದ ಒಂದು ಏನಪ್ಪ ಅಂತಂದ್ರೆ ಧರ್ಮದ ಮತಾಂಧತೆಯಿಂದಾಗಿ ಈ ದೇಶ ಹೊಡೆದೋಯ್ತು. ಗಾಂಧಿಯವರಿಂದ ಅಲ್ಲ, ಗಾಂಧಿಯವರಿಂದ ಕೂಡಿಸೋಂಥ ಪ್ರಯತ್ನ ಮಾಡಿದರು. ಅವರು ಟೀಕಾ ಮಾಡ್ತಾ ಇರ್ತೀರಿ. ಆ ದಿಶೆಯಲ್ಲೇ ನಿಮ್ಮ ಮೇಲೆ ಸೇಮ್ ನಮ್ಮ ಸಿದ್ದರಾಮಯ್ಯನವರು ಟೀಕೆ ಮಾಡೋದ್ರಲ್ಲಿ ಅರ್ಥದ. ಧರ್ಮದ್ವೇಷ ಹಮ್ಮಿಸ್ತಾ ಇದ್ದೀರಿ, ಬದುಕಿಸ್ತಾ ಇಲ್ಲ. ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ.